ವಿಶ್ವದ ಅತಿ ಎತ್ತರದ ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿದ್ದಾರೆ ಮಹಿಳೆ. ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿರುವುದು ಮೈಸೂರಿನ ಡಾಕ್ಟರ್ ಉಷಾ ಹೆಗಡೆ. ಕರ್ನಾಟಕದ ಮೊದಲ ಹಿರಿಯ ನಾಗರಿಕ ಮಹಿಳೆ ಅನ್ನುವಂತಹ ಖ್ಯಾತಿಗೂ ಕೂಡ ಪಾತ್ರರಾಗಿದ್ದಾರೆ ಉಷಾ ಹೆಗಡೆ ಅವರು. ಮೈಸೂರಿನ ಐರನ್ ಲೇಡಿ ಖ್ಯಾತಿಯ ಉಷಾ ಹೆಗಡೆ ಅವರ ಸಾಧನೆಗೆ ಪ್ರತಿಯೊಬ್ಬರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, 52ನೇ ವಯಸ್ಸಿನಲ್ಲಿ ವಿಶ್ವದ ಅಗ್ರಸ್ಥಾನವನ್ನು ತಲುಪುವಲ್ಲಿ ಯಶಸ್ವಿರಾಗಿರೋದು. ಬಹುದಿನಗಳ ಕನಸನ್ನ ಮೈಸೂರಿನ ಮಹಿಳೆ ಸಾಕಾರಗೊಳಿಸಿಕೊಂಡಿದ್ದಾರೆ. ಪವರ್ ಟಿವಿ ಜೊತೆಗೆ ಡಾಕ್ಟರ್ ಉಷಾ ಹೆಗಡೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನೋಡಿ, ಅದ್ಭುತವಾದಂತಹ ಸಾಧನೆ. ಒಂದಷ್ಟು ಜನರು ಇದುವರೆಗೂ ಕೂಡ ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿದ್ದಾರೆ. ಆದರೆ 52ನೇ ವಯಸ್ಸಲ್ಲಿ ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿರುವುದು ಖಂಡಿತವಾಗ್ಲೂ ಕೂಡ ಮೆಚ್ಚುವಂತಹ ವಿಚಾರ. ಪ್ರತಿಯೊಬ್ಬರೂ ಕೂಡ ಇವರ ಸಾಧನೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ವೈದ್ಯೆಯಾಗಿ ಈ ಅದ್ಭುತವಾದಂತಹ ಸಾಧನೆ ಮಾಡಿರೋದು ಖಂಡಿತವಾಗ್ಲೂ ಕೂಡ ಹೆಮ್ಮೆಯ ವಿಚಾರ. ಮಹಿಳೆಯರು ಒಂದು ಗುರಿಯನ್ನು ಇಟ್ಕೋಬೇಕು, ಆ ಗುರಿಯನ್ನು ನನಸು ಮಾಡುವ ಕಡೆ ಮನಸ್ಸನ್ನು ಮಾಡಿ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ಮೋಟಿವೇಶನ್ ಮಾತುಗಳನ್ನು ಕೂಡ ಆಡಿದ್ದಾರೆ. ಈ ಸಂಬಂಧ ಡಾಕ್ಟರ್ ಉಷಾ ಹೆಗಡೆ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಸುರೇಶ್ ಮಾತುಕತೆ ನಡೆಸಿದ್ದಾರೆ. ಬನ್ನಿ ನೋಡೋಣ. ವಿಶ್ವದ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಕರ್ನಾಟಕದ ಹಿರಿಯ ನಾಗರಿಕ ಮಹಿಳೆ ಅನ್ನುವ ಖ್ಯಾತಿಗೆ ಗುರಿಯಾಗಿದ್ದಾರೆ ಮೈಸೂರಿನ ಉಷಾ ಹೆಗಡೆ ಅವರು. ನನ್ನೊಟ್ಟಿಗೆ ಉಷಾ ಹೆಗಡೆ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ, ಇದೆಲ್ಲ ಯಾವ ರೀತಿ ಸಾಧ್ಯ ಆಯಿತು ಅನ್ನೋದನ್ನ ಅವ್ರನ್ನೇ ಕೇಳೋಣ. ಮೇಡಮ್, ಮೊದಲಿಗೆ ಕಂಗ್ರ್ಯಾಚುಲೇಷನ್ ನಿಮಗೆ. ಅತಿ ಎತ್ತರದ ಶಿಖರವನ್ನು ಏರಿದಂಥ ಕರ್ನಾಟಕದ ಮೊದಲ ಹಿರಿಯ ನಾಗರಿಕ ಮಹಿಳೆ ಅನ್ನೋ ಒಂದು ಖ್ಯಾತಿ ನಿಮಗೆ. ಏನಂತೀರ ಮೇಡಮ್? ತುಂಬಾ ಖುಷಿ ಆಗುತ್ತೆ. ಇದು ಎವರೆಸ್ಟ್ ಸಮಿಟ್ ಮಾಡಿ ಬಂದಿರೋದು ಅಷ್ಟು ಎತ್ತರದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡು. ಸೊ ಇದು ಮಾಡಿ ಬಂದ ಮೇಲೆ ಇವಾಗ ಇಲ್ಲಿ ನಮ್ಮೂರಿಗೆ ಬಂದ ಮೇಲೆ ಎಲ್ರದ್ದು ಪ್ರೀತಿ ವಿಶ್ವಾಸ ನೋಡಿ ಇನ್ನೂ ಜಾಸ್ತಿ ಖುಷಿ ಆಗ್ತಾ ಇದೆ. ನಿಮಗೆ ಏಜು 52 ಆಗ್ತಾ ಬಂತು. ಈಗ ದೇಹಕ್ಕಷ್ಟೇ ವಯಸ್ಸು, ಮನಸ್ಸಿಗೆ ವಯಸ್ಸಿಲ್ಲ ಅನ್ನೋದನ್ನ ಈ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೇಳುತ್ತೆ. ಯಾವುದು ಪ್ರೇರಣೆ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರೋದಕ್ಕೆ ನಿಮಗೆ ಅಂತ? ಈಗ ಅಂದರೆ ನಾನು ಒಂದು 10 ವರ್ಷದಿಂದನೂ ಎಂಡ್ಯೂರೆನ್ಸ್ ಸ್ಪೋರ್ಟ್ಸ್ ಮಾಡ್ತಾಯಿದ್ದೀನಿ. ಮ್ಯಾರಥಾನ್ ರನ್ನಿಂಗ್ ಆಗಲಿ, ಟ್ರಯತ್ಲಾನ್ಸ್ ಆಗಲಿ. ಸೊ ನೆಕ್ಸ್ಟು ಏನಾದರೂ ಒಂದು ಚಾಲೆಂಜು ಅಂತ ಏನು ಮಾಡೋದು ಅಂತ ಹುಡುಕ್ಬೇಕಾದ್ರೆ ಒಬ್ಬರು ಎವರೆಸ್ಟ್ ಹತ್ತಿದವ್ರು ಸಿಕ್ಕಿದ್ರು. ಅವ್ರ ಸ್ಟೋರಿ ಕೇಳಿಬಿಟ್ಟು ಇದನ್ನು ಯಾಕೆ ನಾನು ನೆಕ್ಸ್ಟ್ ಚಾಲೆಂಜ್ ಆಗಿ ತೊಗೋಬಾರ್ದು ಅಂದ್ಬಿಟ್ಟು ಈ 3 ಇಯರ್ಸಿಂದ ಇದು ಪ್ಲ್ಯಾನ್ ಮಾಡ್ತಾಯಿದ್ದೆ. ಎಷ್ಟು ಪ್ರಾಕ್ಟೀಸೇ ಯಾವ ರೀತಿ ಮಾಡ್ತಿದ್ರಿ? ಯಾಕಂದರೆ ಇದಕ್ಕೆ ತುಂಬ ಡೆಡಿಕೇಶನ್ ಬೇಕು, ವ್ಯಾಯಾಮ ಬೇಕಿದೆ. ನೀವು ದಂತವೈದ್ಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿ ಕೂಡ. ಅದು ಬಿಡುವಿಲ್ಲದ ಕೆಲಸದ ಮಧ್ಯೆ ಇದನ್ನು ಯಾವ ರೀತಿ ಸಾಧನೆ ಮಾಡಿಕೊಂಡ್ರಿ ಅಂತ? ಈಗ ಫಿಟ್ನೆಸ್ ನನಗೆ ಇತ್ತು ಎಂಡ್ಯೂರೆನ್ಸ್ ಸ್ಪೋರ್ಟ್ಸಲ್ಲಿ ಇರೋದ್ರಿಂದ. ಆದರೆ ಮೌಂಟೇನ್ಗೆ ಅಂತ ಬೇರೆ ಥರನೇ ತಯಾರಿ ಮಾಡ್ಕೋಬೇಕಾಗಿತ್ತು. ಈಗ 2 ವರ್ಷದಿಂದ ಬೇರೆ ಬೇರೆ ಶಿಖರಗಳು ಹತ್ತಿ, ಲಡಾಖಲ್ಲಿ, ನೇಪಾಳಲ್ಲಿ, ಉತ್ತರ ಕಾಶಿಯಲ್ಲಿ 6000 ಚಿಲ್ಲರೆ ಮೀಟರ್ಸ್ ಎತ್ತರದ ಶಿಖರಗಳು ಹತ್ತಿಬಿಟ್ಟು ಹೆಂಗಿರುತ್ತೆ ನಮ್ಮ ಬಾಡಿ ಅದಕ್ಕೆ ಅಡ್ಯಾಪ್ಟ್ ಆಗುತ್ತಾ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೀನಿ. ಅದು ಬಿಟ್ಟು ಜಮ್ಶೆದ್ಪುರಲ್ಲಿ ಟಾಟಾ ಸ್ಟೀಲ್ ಅಡ್ವೆಂಚರ್ ಫೌಂಡೇಶನ್ ಅಂತ ಇದೆ. ಅಲ್ಲಿ ಟೆಕ್ನಿಕಲ್ ಟ್ರೈನಿಂಗ್ ಕೊಟ್ಟರು. ಅಂದರೆ ಜುಮಾರಿಂಗ್ ಅಂದ್ರೇನು, ಡಿಸೆಂಡಿಂಗ್ ಅಂದರೆ ಎಕ್ವಿಪ್ಮೆಂಟ್ಸ್ ಹೆಂಗೆ ಯೂಸ್ ಮಾಡೋದು, ಲ್ಯಾಡರ್ ಕ್ರಾಸಿಂಗ್ ಆಗ್ಬೋದು. ಸೊ ಆ ಥರ ಎಲ್ಲ ಟೆಕ್ನಿಕಲ್ ಟ್ರೈನಿಂಗ್ ಮೌಂಟೇನ್ಗೆ ಏನೇನು ಬೇಕೋ ಅದನ್ನು ಅಲ್ಲಿ ಮಾಡಿಕೊಂಡೆ. ಅದು ಬಿಟ್ಬಿಟ್ಟು ಇಲ್ಲಿ ಮೈಸೂರಲ್ಲೇ ನಮ್ಮ ಚಾಮುಂಡಿ ಬೆಟ್ಟನ ಹತ್ತು ಇಳಿದು ಫಸ್ಟು ಒಂದು ಸತಿ ಹತ್ತು ಇಳಿತಾ ಇದ್ದೆ. ಕೊನೆಗೆ 3-4 ಸತಿ 5 ಗಂಟೆ ಕಂಟಿನ್ಯೂಸ್ ಆಗಿ ಹತ್ತಿ ಇಳಿತಾ ಇದ್ದೆ. ಅದು ವಿತ್ 14 kg ತೂಕ ಎತ್ಕೊಂಡು, ಬೆನ್ನ ಮೇಲೆ ತೂಕ ಎತ್ಕೊಂಡು ಹತ್ತು ಇಳಿದು. ಅದು ಬಿಟ್ಟು ನಮ್ಮ ಜಿಮ್ಮಲ್ಲಿ ಸ್ಟ್ರೆಂತ್ ಟ್ರೈನಿಂಗು ಮತ್ತು ಮನೇಲಿ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಇದರಲ್ಲಿ ಫಿಸಿಕಲ್ ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟು, ಹಾಗೆ ಮೆಂಟಲ್ ಕೂಡ ತುಂಬ ಸ್ಟ್ರಾಂಗ್ ಇರಬೇಕು. ಸೊ ಈ ಪ್ರಾಣಾಯಾಮ ಬ್ರೀದಿಂಗ್ಗೆ ಮತ್ತು ಮೆಂಟಲ್ ಕಾಮ್ನೆಸ್ಸು, ಸ್ಟ್ರೆಂತ್ಗೆ ನನಗೆ ತುಂಬ ಹೆಲ್ಪ್ ಆಯಿತು. ನಿಮ್ಮ ಈ ಸಕ್ಸಸ್ ಯಾರಿಗೆ ಡೆಡಿಕೇಟ್ ಮಾಡಿದ್ದೀರಿ ಅಂತ? ಅದು ಯೋಚನೆ ಮಾಡಿಲ್ಲ. ಈಗ ಯೋಚನೆ ಮಾಡಿದ್ರೆ ನನ್ನ ಫ್ಯಾಮಿಲಿಗೆ ಡೆಫಿನೆಟ್ಲಿ. ಹಸ್ಬೆಂಡ್ ಆಗಲಿ, ನನ್ನ ಮಕ್ಕಳು, ಇನ್ಲಾಸು ಜೊತೆಲಿರೋದು ಇಲ್ಲಿ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದರು ನನಗೆ. ಸೊ ಡೆಫಿನೆಟ್ಲಿ ಅದು ಫ್ಯಾಮಿಲಿಗೆ ಹೋಗುತ್ತೆ. ನಿಮಗೆ 2 ಮಕ್ಕಳಿದ್ದಾರೆ, ಅವರು ಡಾಕ್ಟರ್ ಮಾಡ್ತಿದ್ದಾರೆ. ಈಗ ಪತಿ ಕೂಡ ಒಳ್ಳೆ ಡಾಕ್ಟ್ರ್ ಅಂತ ಕೇಳ್ಪಟ್ಟಿದ್ವಿ. ವೈದ್ಯಕೀಯ ಕುಟುಂಬ ನಿಮ್ಮದು. ಫ್ಯಾಮಿಲಿ ಯಾವ ರೀತಿ ಸಪೋರ್ಟು ಮಾಡ್ತು? ಅಂದರೆ ಅಷ್ಟೊಂದು ಪೀಕ್ ಲೆವೆಲ್ ಹತ್ತಬೇಕಾದ್ರೆ ಯಾಕೆ ಈ ಚಾಲೆಂಜಿಂಗ್ ಜಾಬ್ ನಿಮಗೆ ಅಂತೇಳಿ ಹೇಳಿದ್ದುಂಟಾ ಮನೇಲಿ? ಫಸ್ಟು ಹೇಳಿದಾಗ ಮಕ್ಕಳು ಬೇಡವೇ ಬೇಡ, ರಿಸ್ಕ್ ತೊಗೊಂಡು ಯಾಕೆ ಮೌಂಟೇನ್ಗೆ ಹೋಗಬೇಕು,
ಡೇಂಜರ್ಸ್ ಎಲ್ಲ ತುಂಬ ಇರುತ್ತೆ, ಇಲ್ಲಿ ಏನು ಬೇಕಾದರೂ ಮಾಡಿ ನೀವು ಅಂತ ತುಂಬಾ ಭಯದಿಂದ ಬೇಡ ಅಂತ ಇದು ಮಾಡಿದ್ರು. ಆಮೇಲೆ ನಾನು ಯಾವಾಗ ತಯಾರಿಕೆ ಎಲ್ಲ ಶುರು ಮಾಡಿಕೊಂಡು ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂದಾಗ ಒಂದು ದಿವಸಕ್ಕೂ ಅವ್ರು ಬೇಡ ಅಂತಂದಿಲ್ಲ. ನೀವಲ್ಲದೆ ಇನ್ನು ಯಾರ ಕೈಲೂ ಆಗಲ್ಲ, ಮಾಡಿ ಆಗುತ್ತೆ ಅಂತ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಉಷಾ ಹೆಗ್ಡೆ ಮೇಡಮ್ ಅವರು ಒಂದು ಪೀಕ್ ಲೆವೆಲ್ಗೆ ಹೋಗಿ ಬಂದಿದ್ದಾರೆ. ಏನು ಟಾರ್ಗೆಟ್ ಇದೆ ನಿಮ್ಮದು, ಅಚೀವ್ಮೆಂಟ್ ಇನ್ನೂ ಏನು ಮಾಡಬೇಕು ಅಂತಿದೆ ಅಂತ? ಈಗ ಸದ್ಯಕ್ಕೆ ಏನೂ ಯೋಚನೆ ಮಾಡಿಲ್ಲ, ಬಟ್ ಡೆಫಿನೆಟ್ಲಿ ಬಾಸ್ಟನ್ ಮ್ಯಾರಥಾನ್ ಓಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಾಸ್ಟನ್ ಮ್ಯಾರಥಾನ್ ಅಂದರೆ ಅದು ವಿಶ್ವದಲ್ಲೇ ಓಲ್ಡೆಸ್ಟ್ ಮ್ಯಾರಥಾನು, ಮತ್ತು ಎಲ್ಲ ರನ್ನರ್ಸ್ಗೂ ಅದು ಮಾಡಬೇಕು ಅಂತ ಭಾರಿ ಆಸೆ ಇರುತ್ತೆ. ಅದಕ್ಕೆ ಅದು ಕಷ್ಟವಾದ ಮ್ಯಾರಥಾನ್ ಕೂಡ, ಮತ್ತು 42 ಕಿಲೋಮೀಟರ್ಸ್ ಓಡಬೇಕಾಗುತ್ತೆ. ಅಲ್ಲಿ ಓಡಬೇಕು ಅಂದರೆ ಕ್ವಾಲಿಫೈ ಆಗಬೇಕು, ಅದಕ್ಕೆ ಆ ಒಂದು ಟೈಮ್ ಅಂತ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ನಾವು ಇಲ್ಲಿ ಇಂಡಿಯಾಲಿ ಯಾವುದೇ ರೇಸ್ಗಳಲ್ಲಿ ಓಡಿ ಅದು ಕ್ವಾಲಿಫೈ ಆಗಿ ಆಮೇಲೆ ಓಡಬೇಕು. ಸೊ ಈಗ 3 ಸತಿ ಕ್ವಾಲಿಫೈ ಮಾಡಿಕೊಂಡ್ರು ಕೋವಿಡಿಂದ ನಂದು ವೀಸಾ ಇಲ್ದಿರೋ ಪ್ರಾಬ್ಲಮ್ಸಿಂದ ಹೋಗೋಕ್ಕಾಗಿಲ್ಲ. ಸೊ ಅದು ಮುಂದೆ ಯಾವಾಗಲಾದರೂ ಮಾಡಬೇಕು ಅಂತ ಆಸೆ ಇದೆ. ಮೌಂಟ್ ಎವರೆಸ್ಟ್ ಹತ್ತೊಂದು ಸಂದರ್ಭದ ಆ ಟೈಮಲ್ಲಿ ಆಯಾಸ ಆಗುವಂಥದ್ದು, ನಾನಿನ್ನೂ ಈಗ 8,800 ಚಿಲ್ಲರೆ ಇದ್ದಿದೆ, ಎತ್ತರ ಇದೆ. ಅಷ್ಟು ಎತ್ತರ ಏರಿದಂಥ ಸಂದರ್ಭದಲ್ಲಿ ಅರ್ಧದಲ್ಲಿ ಏನಾದ್ರು ಅನ್ನಿಸ್ತಾ ನಿಮಗೆ? ಹೇಗೆ ಎಷ್ಟು ಹತ್ರ ನೆಕ್ಸ್ಟ್ ಇನ್ನೂ ಎಷ್ಟಿದೆ ಅನ್ನೋ ಒಂದು ಫೀಲ್ ಬರುತ್ತೆ ಎಂಥವ್ರಿಗಾದ್ರೂ ಕೂಡ? ಖಂಡಿತ, ಅಂದರೆ ಇನ್ನೂ ಎಷ್ಟಿದೆ ಅಂತ ಫೀಲ್ ಬಂತು, ಬಟ್ ಯಾವತ್ತೂ ಇಲ್ಲ ನಾನು ಮುಂದಕ್ಕೆ ಹೋಗಲ್ಲ, ಇಲ್ಲೇ ನಿಲ್ಲಿಸ್ತೀನಿ ಅಂತ ಫೀಲಿಂಗ್ ಇರಲಿಲ್ಲ. ಇವತ್ತು ನೋಡೋಣ, ನಾಳೆಗೆ ನೋಡೋಣ. ಇವತ್ತು ಫಸ್ಟು ಏನು ಗುರಿ ಇದೆಯೋ ಇವತ್ತಿಂದ ಅಷ್ಟು ದಾಟೋಣ ಅಂದ್ಕೊಂಡೇ ಹತ್ತಿದ್ದೀನಿ ಹೊರತು ಇಲ್ಲ ನಾನು ವಾಪಸ್ ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಇದು ಪರ್ವತಾರೋಹಿ ಮತ್ತು ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಕರ್ನಾಟಕದ ಹಿರಿಯ ನಾಗರಿಕ ಮಹಿಳೆ ಅಂತೇಳಿ ಖ್ಯಾತಿಯಾಗಿರ್ತಕ್ಕಂಥ ಉಷಾ ಹೆಗ್ಡೆ ಅವರ ಮಾತು. ಕ್ಯಾಮ್ರಾಮನ್ ಹರೀಶ್ ಜೊತೆ ಸುರೇಶ್ ಬಿ ಪಾವರ್, ಟಿವಿ, ಮೈಸೂರು.